ನೀವು ತಂದೆ ತಾಯಿಗಳ ಕಣ್ಣೀರಲ್ಲಿ ಒಂದ್ ಹನಿ ಕಣ್ಣೀರು ಬಿದ್ದು ನಿಮ್ಮ ನೆನ್ಸ್ಕೊಂಡು ಕಣ್ಣೀರು ಹಾಕಿದ್ರು ಅಂದ್ರೆ ನಿಮಗ್ ಪಾಪದಿಂದ ಮುಕ್ತಿನೇ ಸಿಗಲ್ಲ. ಪ್ರತಿ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ ವಾಹಿನಿ ಮುಖಾಂತರ, ತಂದೆ ತಾಯಿಗಳ ಕಣ್ಣೀರು ನಿಮ್ಮಿಂದ ಬರಬಾರ್ದು, ಅದಕ್ಕೆ ನೀವು ಕಾರಣರಾಗ್ಬೇಡಿ. ಸಂತೋಷ ಕೊಡಿ ಅವರಿಗೆ. ಯಾಕೆಂದ್ರೆ ನಿಮ್ಮ ಜರ್ನಿಯಲ್ಲಿ ಅವರು ಯೌವನ ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ಅವ್ರ ಬದುಕನ್ನೆಲ್ಲ ನಿಮ್ಗೋಸ್ಕರ ಇಟ್ಟಿರ್ತಾರೆ. ಅಂತ ತಂದೆ ತಾಯಿಗಳಿಗೆ ನೀವೇನ್ ಕೊಡ್ತೀರಾ? ಸುಖ ಕೊಡಕ್ ಹೋಗ್ಬೇಡಿ, ಕನಿಷ್ಠ ದುಃಖ ಕೊಡ್ಬೇಡಿ. ಸುಖ ಕೊಟ್ರೆ ನೀವು ಭಾಗ್ಯವಂತರು. ಎಲ್ರೂ ಶ್ರವಣ ಕುಮಾರ್ ಆಗಕ್ ಸಾಧ್ಯ ಇಲ್ಲ, ಆದ್ರೆ ಕನಿಷ್ಠ ಅವ್ರ ಪ್ರೀತಿ. ಈಗ ನೀವಾಗ ನಿಮ್ ಮಗು ಇದ್ರ ಮನೆಯಲ್ಲಿ, ನೀವು ಶಾಲೆಗೆ ನೀವ್ಯಾಕೆ ಕರ್ಕೊಂಡು ಹೋಗ್ಬೇಕು? ನನ್ನ ಮಗು ಜೋಪಾನವಾಗಿ ಹೋಗ್ಬೇಕು ಅಂತ. ಈ ಜೋಪಾನ ಅನ್ನೋ ಪದ ಯಾವ ರೀತಿ ಬಳಕೆ? ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತಾರೆ ದೊಡ್ಡವರಾದ್ಮೇಲೆ. ಅಮ್ಮ ಏನ್ ಹೇಳ್ತಾರೆ? ಜೋಪಾನ ಮಗು ಅಂತಾಳೆ. ಯಾವ್ದಾರು ಮಕ್ಕಳು ತಂದೆ ತಾಯಿಗೆ ಹೇಳ್ತಾರ? ಸಾಧ್ಯನೇ ಇಲ್ಲ. ನಿಮಗ್ ಹೇಳೋ ಅಂತ ಒಂದು ಅವಕಾಶ ದೇವ್ರು ಕೊಟ್ಟಿರ್ತಾನೆ, ನೀವು ಅದನ್ನು ಬಳಸ್ಕೊಳ್ಳೋದೇ ಇಲ್ಲ. ವಯಸ್ಸಾದ ತಂದೆ ತಾಯಿ ಮನೆಯಿಂದ ಆಚೆ ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಹೋಗ್ಬೇಕು. ಮಗಳೇ ಹೋಗ್ಬಿಟ್ಟು ಬರ್ತೀನಿ, ಅಪ್ಪ ಜೋಪಾನಪ್ಪ ಅಂತ ಹೇಳೋ ಅಂತ ಅವಕಾಶ ನಿಮ್ಗೆ ಕೊಡ್ತಾನೆ, ನೀವು ಬಳಸ್ಕೊಳ್ಳೋದೇ ಇಲ್ಲ. ನೀವು ಯಾವೊಂದೋ ಹಿಂದೆ ಓಡಾಡ್ಬಿಡ್ದಿಂದ ನಿಮ್ಗೇನು ಏನೂ ಸಿಕ್ಕಿರಲ್ಲ. ಅವನು ಎಂತವನು ಅಂತ ಗೊತ್ತಿರಲ್ಲ.